ಹಾರ್ಟ್ ಅಟ್ಯಾಕ್ನಿಂದ ಆಗ್ತಾ ಇರುವಂತಹ ಸಾವಿನ ಸರಣಿ ಹಾಸನದಲ್ಲಿ ಯಾಕೋ ನಿಲ್ಲೋ ಹಂಗೆ ಕಾಣಿಸ್ತಾನೆ ಇಲ್ಲ. ಮತ್ತಷ್ಟು ಸಾವುಗಳು ಕೂಡ ವರದಿ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ. ಈ ಮೂಲಕ ಹಾಸನ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಹೃದಯಾಘಾತಕ್ಕೆ ಸರಣಿ ಸಾವು. ಹಾಸನ ಜಿಲ್ಲೆಯಲ್ಲಿ ಮತ್ತೆ 3 ಹಾರ್ಟ್ ಅಟ್ಯಾಕ್ನಿಂದಲೇ ಸಾವನ್ನಪ್ಪಿದ್ದಾರೆ. 1.5 ತಿಂಗಳಲ್ಲಿ ಬರೋಬ್ಬರಿ 29 ಜನರು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ. ಹೃದಯಾಘಾತದಿಂದ ಸಿಬಿ ವಿರೂಪಾಕ್ಷಪ್ಪ 70 ವರ್ಷ ಸಾವನ್ನಪ್ಪಿದ್ದಾರೆ. ಬೆಳಗೋಡು ಹೋಬಳಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ ರಾತ್ರಿ 11:30 ಸುಮಾರಿಗೆ ಈ ಎದೆನೋವು ಕಾಣಿಸಿಕೊಳ್ಳುತ್ತೆ. ಆಸ್ಪತ್ರೆಗೆ ಹೋಗುವ ಮಾರ್ಗ ಮಧ್ಯೆಯೇ ಸಿಬಿ ವಿರೂಪಾಕ್ಷಪ್ಪ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಜಿಲ್ಲೆಯ ಜನರ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಪದೇ ಪದೇ ಹಾಸನದಲ್ಲಿಯೇ ಸರಣಿ ಸಾವು ಆಗ್ತಾ ಇರೋದು ಯಾಕಾಗಿ ಅನ್ನೋದು ಈಗ ಆರೋಗ್ಯ ಇಲಾಖೆಯ ಮುಂದಿರುವಂತಹ ಪ್ರಶ್ನೆ ಮತ್ತು ಸವಾಲು ಕೂಡ ಆಗಿರುವಂಥದ್ದು. ಈಗಾಗಲೇ ಅಧ್ಯಯನವನ್ನು ನಡೆಸಲಿಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿದೆ. ಯಾರ್ಯಾರು ಹೃದಯಾಘಾತದಿಂದ ಸಾವನ್ನಪ್ಪಿದಾರೋ ಅವರ ಮನೆಗೆ ಹೋಗಿ ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಏನು ಕೆಲಸ ಮಾಡ್ತಾ ಇದ್ರು, ಅವರ ವಂಶದಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಇತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗ್ತಾ ಇದೆ. ಬಟ್ ಒಂದಂತೂ ಸತ್ಯ, ಹಾಸನ ಜಿಲ್ಲೆಯಲ್ಲಿಯೇ ಆಗ್ತಾ ಇರುವಂತಹ ಈ ನಿರಂತರ ಸಾವಿದೆಯಲ್ಲ, ಇದು ಜನರ ನಿದ್ದೆಗೆಡಿಸಿದೆ. ಜನ ಆತಂಕದಲ್ಲಿಯೇ ದಿನ ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿಯೇ ಹಾಸನದ ಜಿಲ್ಲೆಯ ಜನ ಈಗ ಹೃದಯ ಸಂಬಂಧಿ ಆಸ್ಪತ್ರೆಯ ಮುಂದೆ ಹೋಗಿ ತಪಾಸಣೆಗೆ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹೃದಯಾಘಾತಕ್ಕೆ ಸಂಪತ್ ಕುಮಾರ್ 53 ವರ್ಷ ಸಾವನ್ನಪ್ಪಿದ್ದಾರೆ. ಹಾಸನ ನಗರದ ಕರಿಗೌಡ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಹೃದಯಾಘಾತಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯ ಸಂತೋಷ್ 41 ವರ್ಷ ಬಲಿಯಾಗಿದ್ದಾರೆ. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾತ್ರಿ ಮಲಗಿರ್ತಾರೆ ಸಂತೋಷ್, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯಾಘಾತಕ್ಕೆ ಸಂಪತ್ ಕುಮಾರ್ ಸಾವನ್ನಪ್ಪಿರುವಂಥದ್ದು. ಮಲಗಿದವರು ಮೇಲೆದ್ದೇ ಇಲ್ಲ, ಅಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಒಟ್ಟು 3 ಸಾವಾಗಿದೆ ಮತ್ತೆ ಈಗ ಹಾಸನದಲ್ಲಿ, ಅದು ಕೂಡ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂಥದ್ದೇ. ಯಾಕಾಗಿ ಒಂದೇ ಜಿಲ್ಲೆಯಲ್ಲಿ ನಿರಂತರ ಸಾವು ಆಗ್ತಾ ಇದೆ ಅಂಥೇಳಿ ಈಗ ಇನ್ವೆಸ್ಟಿಗೇಷನನ್ನು ನಡೆಸೋದಕ್ಕೆ, ಅಧ್ಯಯನವನ್ನು ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಕೂಡ ಮುಂದಾಗಿರುವಂಥದ್ದು. ಈ ಮೂಲಕ ಹೆಂಗಾದರೂ ಮಾಡಿ ಹಾಸನದಲ್ಲಾಗ್ತಾ ಇರುವ ಸರಣಿ ಸಾವನ್ನು ನಿಯಂತ್ರಿಸಬೇಕು ಅಂಥೇಳಿ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ತಮ್ಮ ಮೊದಲ ಹಂತದ ಅಧ್ಯಯನವನ್ನು ಆರಂಭಿಸಿದೆ. ದೊಡ್ಡ ಮಟ್ಟದಲ್ಲಿ ಸಾವು, 1-1.5 ತಿಂಗಳ ಅಂತರದಲ್ಲಿ 30 ಸಾವು ಅಂದರೆ ಸಾಮಾನ್ಯ ಅಲ್ಲ.